ಈಗ ರಾಶಿ ಭವಿಷ್ಯದ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ ಶಾಸ್ತ್ರಿಗಳೇ. ಮಕರದಿಂದ ಕೊನೆಯ 3 ರಾಶಿಯ ಫಲಾಫಲ, ವಾರದ ಫಲ ಹೇಗಿದೆ ತಿಳಿಸ್ಕೊಳ್ಳೋದಾದ್ರೆ ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ ಅಂತಂದರೆ, ನೋಡಿ, ವೃತ್ತಿಯಲ್ಲಿ ಅಸಮಾಧಾನ, ಚ್ಯುತಿ, ವ್ಯಾಪಾರದಲ್ಲಿ ಲಾಭ, ಹೊಸ ಪ್ರಯೋಗಗಳು ಇವೆಲ್ಲ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಹಾಯದಿಂದ ಸೇವಕರು ಸಹಾಯ, ಈ ಥರದ್ರಲ್ಲಿ ಸಹಾಯ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಏನಪ್ಪ ಅಂದರೆ, ದಾಂಪತ್ಯದಲ್ಲಿ ಒಂದು ರೀತಿಯಲ್ಲಿ ಹಾಗೂ ಇದೆ ಹೀಗೂ ಇದೆ. ತುಂಬ ಗಾಜಿನ ಮನೆಯಲ್ಲಿದ್ದಾಗ ಹೇಗೆ ಕಾಳಜಿಯಿಂದ ನೋಡ್ಕೋತೀವೋ ಆ ರೀತಿಯ ಒಂದು ಸಂದರ್ಭ ಎದುರಾಗುವ ಸಾಧ್ಯತೆ ಇದೆ. ದಾಂಪತ್ಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು, ನಾಜೂಕತೆ ಬೇಕಾಗುತ್ತೆ. ಚಂದ್ರ ರಾಹು ಜೊತೆಯಾದಾಗ ಸ್ವಲ್ಪ ಮಾತು ಕಹಿ, ಒರಟು, ಒಂಥರ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ, ಜೀರ್ಣ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಮಾತುಗಳು ಬಂದುಬಿಡುತ್ತೆ. ಹೀಗಾಗಿ ಸ್ವಲ್ಪ ಮಾತಿನ ಕಡೆ ಎಚ್ಚರ ಇರಲಿ. ವಿದ್ಯಾರ್ಥಿಗಳು ಬಹಳ ಗಮನ ಇರಲಿ. ಶಾಲೆಗಳಲ್ಲಿ ಅದು ಬಿಟ್ಟು ಬೇರೆಲ್ಲ ಓದೋದು ಬಿಟ್ಟು ಬೇರೆಲ್ಲ ಮಾಡ್ತಕ್ಕಂಥ ಸಾಧ್ಯತೆ, ತನ್ಮೂಲಕ ಇನ್ನೇನು ಪ್ರಮಾದ ಬಂದು ಓದಬಹುದು, ಇದೆಲ್ಲ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಆದರೆ ಬುಧ ಗುರು ಚೆನ್ನಾಗಿದ್ದಾರಲ್ಲ, ಈ ಕಾರಣದಿಂದಾಗಿ ಅನ್ಯೋನ್ಯತೆಯು ಹಾಗೆ ಏರ್ಪಾಡಾಗ್ಬಿಡುತ್ತೆ. ದಾಂಪತ್ಯದಲ್ಲಿ ಏನು ಕಿರಿಕಿರಿ ಇರುತ್ತೋ ಹಾಗೆ ಅದು ಸಾಮರಸ್ಯವೂ ಏರ್ಪಾಡಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ಇದೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಕರ್ಮಾಧಿಪತಿ ಅಷ್ಟಮದಲ್ಲಿ ಸಂಚರಿಸ್ತಾ ಇದ್ದಾನೆ. ಈ ಕಾರಣದಿಂದಾಗಿ, ಮತ್ತು ಅಷ್ಟೇ ಅಲ್ಲ, ರವಿ ಕೂಡ ಷಷ್ಠದಲ್ಲಿದ್ದಾನೆ, ಅಷ್ಟಮಾಧಿಪತಿ. ಈ ಎಲ್ಲ ಕಾರಣದಿಂದಾಗಿ ಸ್ವಲ್ಪ ಹುಷಾರು. ತಗಾದೆಗಳು, ಘರ್ಷಣೆಗಳು ಇದೆಲ್ಲ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಅದರಲ್ಲೂ ಜಲಕ್ಷೇತ್ರ ವ್ಯಾಪಾರಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ. ಅರ್ಧ ಹಾಗೆ ಅರ್ಧ ಹೀಗೆ ಇದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭೂ ವಾಹನ ಸೌಕರ್ಯಗಳು ಚೆನ್ನಾಗಿದೆ. ವ್ಯಾಪಾರದಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರಾ. ವ್ಯಾಪಾರದಲ್ಲಿ ಲಾಭ ಗಳಿಕೆ ಸ್ವಲ್ಪ ಅಲ್ಲಿ ಮಾಂದಿ ಸಂಚರಿಸುತ್ತೆ. ಈ ಕಾರಣದಿಂದಾಗಿ ವ್ಯಾಪಾರ ಸ್ಥಾನ ಏನಾಗಿದೆ, ಏರುಪೇರಾಗೋದು, ಬುದ್ಧಿ ವ್ಯತ್ಯಾಸ ಆಗುವ ಸಾಧ್ಯತೆ ಕೂಡ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಆದರೆ ಈ ಬಂಧುಗಳ ಜೊತೆಗಿನ ತಗಾದೆಗಳು, ಘರ್ಷಣೆಗಳಿಗೆ ಏನಾದರೂ ಇದ್ದರೆ, ಅವ್ರ ಜೊತೆಗಿನ ವ್ಯವಹಾರಗಳಿದ್ದರೆ ಅವುಗಳಲ್ಲಿ ಕ್ಲಿಯರೆನ್ಸ್ ಅಂದರೆ ಸ್ಪಷ್ಟತೆ ಸಿಗುತ್ತೆ. ಯಾವುದೇ ತೊಂದರೆ ತೊಡಕು ಅದರಿಂದ ಹೊರಗೆ ಬರತಕ್ಕಂಥ ಸಾಧ್ಯತೆ ಇದೆ. ಭೂಮಿ ವಾಹನ ಸೌಕರ್ಯ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಮಕ್ಕಳಿಂದ ವಿಶೇಷ ಮನ್ನಣೆ ಇವೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲತೆ ಇದೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ವೃತ್ತಿ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಪ್ರಾರ್ಥನೆಗೆ ಏನಪ್ಪ ಅಂದರೆ, ಮಕರ ರಾಶಿಯವರಿಗೆ ನೀವು ಕೂಡ ದತ್ತ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ದತ್ತಾತ್ರೇಯ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ದತ್ತಾತ್ರೇಯ ಸನ್ನಿಧಾನಕ್ಕೆ ಅವರೇ ಸಮರ್ಪಣೆ ಮಾಡಿ, ಅಥವಾ ಔದುಂಬರ ವೃಕ್ಷ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು, ಇದೆಲ್ಲ ಬಹಳ ಒಳ್ಳೆಯದು, ಮಾಡಿದ್ರೆ ಒಳ್ಳೆಯದು. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸಲಹೆ, ಉತ್ತಮ ಆಲೋಚನೆ, ಅಧ್ಯಯನ, ಕುಟುಂಬ ಘರ್ಷಣೆ, ಧನನಷ್ಟ, ಆಹಾರ ವ್ಯತ್ಯಾಸ, ಆರೋಗ್ಯ ವ್ಯತ್ಯಾಸ ಚಂದ್ರನಿಂದಾಗಿ ಇದೆಲ್ಲ. ಹೀಗಾಗಿ ಆಹಾರಕ್ಕೆ ಹುಷಾರಾಗಿರಿ. ಕುಟುಂಬದವ್ರ ಜೊತೆಗೆ ಏನೋ ಘರ್ಷಣೆಗಳು, ಮನಸ್ತಾಪಗಳು ಬಂದುಬಿಡ್ತಕ್ಕಂಥದ್ದು, ಸ್ತ್ರೀಯರ ನಡುವೆ ತಗಾದೆಗಳು ಇವೆಲ್ಲ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರು. ಹಿರಿಯರ ಜೊತೆಗೆ ಮನಸ್ತಾಪಗಳು, ಮನೆ ಹಿರಿಯರು ಯಾರಿರ್ತಾರೆ ಅವ್ರ ಜೊತೆಗೆ ನಿಮಗೆ ಸ್ವಲ್ಪ ವಾಗ್ವಾದ, ಘರ್ಷಣೆ, ಅತ್ತೆ ಸೊಸೆ ಇರುತ್ತಲ್ಲ, ಇದು ಸಾಮಾನ್ಯವಾಗಿ ಆ ಥರದ್ರಲ್ಲಿ ಸ್ವಲ್ಪ ಮೌನವಾಗಿರೋದು ಬಹಳ ಒಳ್ಳೆಯದು ಕುಂಭರಾಶಿಯವರು ಈ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ, ಬುಧನ ಬಲ ಚೆನ್ನಾಗಿದೆ. ಅಲ್ಲಿ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಮನ್ನೋ ಹಾಗೆ ಬುದ್ಧಿಬಲ, ಜಾಣ್ಮೆ, ಇವುಗಳಿಂದ ಕಾರ್ಯ ಕೌಶಲ್ಯ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಲಾಭವನ್ನು ವೀಕ್ಷಿಸ್ತಾನೆ ಬುಧ. ಹೀಗಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ, ಟ್ಯೂಷನ್ಸ್ ಹೇಳ್ಕೊಡ್ತಕ್ಕಂಥವ್ರಿಗೆ, ಬೋಧನೆ ಮಾಡ್ತಕ್ಕಂಥ ಯಾವ ರಂಗ ಇದೆ ಅದೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಮಕ್ಕಳಿಂದ ಒಳ್ಳೆಯ ಸ್ಥಾನಮಾನ, ಬಲ, ಅವರ ಒಂದು ಯಶಸ್ಸು, ಅವರ ಒಂದು ಏಳಿಗೆ, ಅದು ನಿಮಗೆ ಹೆಚ್ಚಿನ ಸಮಾಧಾನ ತಂದುಕೊಡ್ತಕ್ಕಂಥದ್ದು. ಮತ್ತು ತಾಯಿ ಮಕ್ಕಳ ಪ್ರೀತಿ ಬಾಂಧವ್ಯ ಚೆನ್ನಾಗಿ ಗಟ್ಟಿಯಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ. ಸಾಲ ಶತ್ರುಗಳ ಬಾಧೆ ಸ್ವಲ್ಪ ಇರ್ತದೆ, ಅದು ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಇದು ಸ್ವಲ್ಪ ನಿಮ್ಮ ಆರೋಗ್ಯ ವ್ಯತ್ಯಾಸ ಮತ್ತು ಪ್ರಾರಂಭದಲ್ಲೇ ರಾಹು ಚಂದ್ರ ಸೇರೋದು ಅದು ನಿಮ್ಮ ತಲೆ ಶಿರೋ ಭಾಗದಲ್ಲಿ ತೊಂದರೆ ಉಂಟು ಮಾಡಬಹುದು. ಮತ್ತು ಉದರ ಕಿಬ್ಬೊಟ್ಟೆ ಭಾಗ ಅಂತೀವಲ್ಲ, ಆ ಭಾಗದಲ್ಲಿ ತೊಂದರೆ ಮಾಡೋ ಸಾಧ್ಯತೆ ಇರುತ್ತೆ. ದುರ್ಗಾ ಕವಚ ಇದಕ್ಕೆ ದಿ ಬೆಸ್ಟ್ ಪರಿಹಾರ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಬುದ್ಧಿ ಕೌಶಲ್ಯ, ಬಂಧು ಮಿತ್ರರಲ್ಲಿ ಆತ್ಮೀಯತೆ, ಪ್ರಯಾಣ, ವಿಹಾರ, ಸೌಖ್ಯ, ಶೈಕ್ಷಣಿಕ ಸಂಚಾರಗಳು, ಸಮಾಧಾನ ಇದೆಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಬಹಳ ವಿಶೇಷ ಅನಿಸೋದು ಅಧ್ಯಯನಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಮತ್ತು ಅವುಗಳಲ್ಲಿ ಆಸಕ್ತಿ, ತನ್ಮೂಲಕ ಇನ್ನೇನು ಪ್ರವಾಸ, ಶೈಕ್ಷಣಿಕ ಪ್ರವಾಸಗಳು ಅಂತೀವ, ಆ ರೀತಿಯಲ್ಲಿ ಕಲಿಕೆಗಾಗಿ, ಅಧ್ಯಯನಕ್ಕಾಗಿ ಒಂದು ಕಡೆ ಹೋಗ್ತಕ್ಕಂಥದ್ದು, ಆ ರೀತಿಯ ಒಂದು ಸಂದರ್ಭಗಳನ್ನು ಸೂಚಿಸ್ತಾ ಇದೆ. ಮತ್ತು ದಾಂಪತ್ಯದಲ್ಲೂ ಅಷ್ಟೇ
ಪ್ರೀತಿ ಅನುರಾಗ ಅದು ಹೆಚ್ಚಾಗ್ತಕ್ಕಂಥದ್ದು. ಕಾವ್ಯ ಪದ್ಯ ಇವುಗಳಲ್ಲಿ ಆಸಕ್ತಿ ಓದ್ತಕ್ಕಂಥದ್ದು, ಕೇಳಿಸ್ಕೊಳ್ತಕ್ಕಂಥದ್ದು, ಒಂದು ಸಂಗೀತವೇ ಮನೆಯಲ್ಲಿ ಗುನುಗ್ತಕ್ಕಂಥದ್ದು, ಇದೆಲ್ಲ ಸಾಧ್ಯತೆ ಹೆಚ್ಚಾಗಿರ್ತದೆ. ಒಂದು ಪ್ರೀತಿ ಹೆಚ್ಚಾಗ್ತಕ್ಕಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಮತ್ತು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಮಕ್ಕಳ ವಿಚಾರದ್ದು ಸ್ವಲ್ಪ ಹುಷಾರಾಗಿರಿ. ಮತ್ತು ಉದರ ಬಾಧೆ ಸ್ವಲ್ಪ ಸೂಚಿಸ್ತಕ್ಕಂಥದ್ದಿದೆ. ಹೀಗಾಗಿ ಸ್ವಲ್ಪ ಹುಷಾರು. ಆಲೋಚನೆಗಳು ಗೊಂದಲ ಬರ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಕುಟುಂಬ ಬಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಹಣಕಾಸಿನ ಬಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಮನ್ನಣೆ ಇದ್ದೇ ಇದೆ. ಬಂಧು ಮಿತ್ರರಲ್ಲೂ ಅಷ್ಟೇ ಪ್ರೀತಿ ವಿಶ್ವಾಸ ಚೆನ್ನಾಗಿರ್ತದೆ. ಬಂಧುಗಳ ಜೊತೆಗೆ ಪ್ರಯಾಣ ವಿಹಾರ ಅದು ಮನಸ್ಸಿಗೆ ಒಂದು ಸಮಾಧಾನ ಸೌಖ್ಯ ತಂದು ಕೊಡ್ತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ನೀವು ಕೂಡ ಗುರುದರ್ಶನ ಮಾಡಬಹುದು. ಗುರು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇದು ಸರಿ ಶಾಸ್ತ್ರಿಗಳೇ, ದ್ವಾದಶ ರಾಶಿಗಳ ವಾರದ ಫಲ ನೋಡಿದ್ವಿ. ಈಗ ಕಾಲರ್ ರೆಡಿ ಇದ್ದಾರೆ. ಶಿವಶಂಕರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವಶಂಕರ್ ಅವರೇ. ನಮಸ್ತೆ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಅವರೇ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 11/7/2008. 11/7/2008. ಸಮಯ ಸರ್? ಬೆಳಗ್ಗೆ 10:23. 10:23. ಸರಿ, ಪ್ರಶ್ನೆ ಏನು? ನನ್ನ ಮಗನ ಭವಿಷ್ಯ ಇದೆ ಅಂತ ಕೇಳೋಣ ಮೇಡಮ್. ಸರಿ ಸರಿ, ಭವಿಷ್ಯದ ಬಗ್ಗೆ ತಮ್ಮ ಶಿವಶಂಕರ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ ನಮಸ್ಕಾರ. ಹೇಗಿದೆ ಅಂತ ತಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಇದು ಸಿಂಹ ಲಗ್ನ. ಈ ಜಾತಕವನ್ನು ಗಮನಿಸಿದ್ರೆ ಸಿಂಹ ಲಗ್ನವಾಗಿದೆ. ಲಗ್ನದಿಂದ ನೋಡಿ, ಅಧ್ಯಯನ ಬಹಳ ಮುಖ್ಯ. ಪಂಚಮ ಸ್ಥಾನ ಹೇಗಿದೆ, ಬುದ್ಧಿಸ್ಥಾನ ಹೇಗಿರ್ತದೆ ಅಂತ. ಇಲ್ಲಿ ಪಂಚಮ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು. ಬುದ್ಧಿಸ್ಥಾನಾಧಿಪೇಸು ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ನಿರ್ದೇಶಿತಂತ. ಬುದ್ಧಿಸ್ಥಾನಾಧಿಪೇ ಸೌಮ್ಯ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ಅಂತ. ಹೀಗಾಗಿ ಪ್ರಚಂಡ ಬುದ್ಧಿವಂತರಾಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಲಾ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಮೆಡಿಕಲ್ ಓದಲಿಕ್ಕೂ ತುಂಬ ಅವಕಾಶಗಳಿದ್ದಾವೆ. ಯಾಕಂದರೆ ಬುಧ ರವಿ ತುಂಬ ಚೆನ್ನಾಗಿದ್ದಾರೆ. ಹೀಗಾಗಿ ಹಲವು ರೀತಿಯಲ್ಲಿ ಅನುಕೂಲ ಇದೆ. ಮತ್ತು ಚಂದ್ರನೂ ಚೆನ್ನಾಗಿದ್ದಾನೆ. ಬಹಳ ಮುಖ್ಯವಾಗಿ ಗುರು, ಅದೊಂದು ಗುರುವಿನ ಅನುಗ್ರಹ ಇದ್ದುಬಿಟ್ರೆ ಸಾಕಾಗುತ್ತೆ ಅಂತ. 10 ಜನಕ್ಕೆ ಮಾರ್ಗದರ್ಶನ ಮಾಡುವಷ್ಟು ಮಟ್ಟಿಗೆ ಬೆಳೀತಾರೆ ಅಂತ. ಒಳ್ಳೆಯ ದಾರಿ ತೋರಿಸಿ, ಒಳ್ಳೆಯ ಶಿಕ್ಷಣ ಕೊಡಿಸಿ ಇವರು ಹಲವು ಜನಕ್ಕೆ ಮಾರ್ಗದರ್ಶಕರಾಗ್ತಾರೆ. ಒಳ್ಳೆಯದಾಗಿ. ಸರಿ, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಚಂದ್ರಶೇಖರ್ ಅವರು ಮಾಡಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರು. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ಎಸ್, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ಮೇಡಮ್, ನಮ್ಮ ಮಗದ್ ಕೇಳ್ಬೇಕಾಗಿತ್ತು. ಮಗನ ಡೇಟ್ ಆಫ್ ಬರ್ತ್ ಹೇಳಿ. ಅವನದು 22/4/2006. 22/4/2006. ಹೌದೌದು. ಸಮಯ? ಅಲ್ಲ, 2007. ಸಾರಿ, 2007. 2007 ಅಂದ್ರೆ ಸಮಯ ಹೇಳಿ. 12:45 PM. 12:45 PM. ಓಕೆ, ಪ್ರಶ್ನೆ ಏನು ಮಗನ ಬಗ್ಗೆ? ಮೇಡಮ್, ಒಂದು ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು. ಅವನು ಇವಾಗ ಮೆಕ್ಯಾನಿಕಲ್ ಇಂಜಿನಿಯರ್. ಅವ್ನು ಸ್ವಲ್ಪ ಮುಂದಿನ ಹೆಂಗಿದೆ ಅಂತೆಲ್ಲ ಕೇಳ್ಬೇಕಿತ್ತು. ಸರಿ, ಶಾಸ್ತ್ರಿಗಳು ಮಾತಾಡ್ತಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ತಾವು ಹೇಳಿದ್ರಿ ಈಗ ಹೇಗಿದೆ ಅಂತ. ಚೆನ್ನಾಗಿದೆ. ಇವರಿಗೆ ಕರ್ಮಸ್ಥಾನದಲ್ಲಿ ರವಿ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಏಕೆಂದರೆ ಬಲಿಷ್ಠ ಧನಾಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಒಳ್ಳೆಯ ಹಣ ಸಂಪಾದನೆ ಮಾಡ್ತಾರೆ, ಹೆಸರು ಸಂಪಾದಿಸ್ತಾರೆ, ಕೀರ್ತಿ ಸಂಪಾದಿಸ್ತಾರೆ, ಮತ್ತು ಇವರೇ ಅಧಿಕಾರಿಗಳಾಗ್ಬಿಡ್ತಾರೆ. ರವಿ ಅವನು ಅಧಿಕಾರಿ. ಹೀಗಾಗಿ ಇವ್ರಿಗೂ ಅಂಥದ್ದೊಂದು ಬಲ ತಂದು ಕೊಟ್ಬಿಡ್ತಾರೆ. ಅಂತ ಶುಕ್ರ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದರೆ ಲಾಭ ಅಂತೂ ನಿಸ್ಸಂಶಯವಾಗಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಆದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಲಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಒಂದು ಶ್ರದ್ಧೆ ಬೆಳೆಸಿ. ಅದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ, ಈಗ ವಾರ ಇಡೀ ಹೇಳಿಕೊಳ್ಳಬಹುದಾದಂತಹ ಮಂತ್ರದ ಸಮಯ. ಶಾಸ್ತ್ರಿಗಳೇ, ಇವತ್ತು ಈ ವಾರ ಯಾವ ರೀತಿಯ ಮಂತ್ರವನ್ನು ಹೇಳಿಕೊಂಡ್ರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ? ಯಾಕಂತಂದರೆ ಮಂತ್ರ ಅನ್ನೋದು ಗಮನಿಸೋಣ. ಈ ವಾರದಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸಿದ್ವಿ, ಗುರುವಿನ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಅಂಶ ಎಲ್ಲ ರಾಶಿಯವರಿಗೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ. ಈ ಕಾರಣದಿಂದಾಗಿ ಆ ಗುರುವಿನ ಮಂತ್ರವನ್ನೇ ಗಮನಿಸಿ ಈ ವಾರ ತಾವು ಹೇಳ್ಕೊಳ್ಬಹುದಾಗಿರ್ತಕ್ಕಂಥದ್ದು. ದಿಗಂಬರಾಯ ದಿವ್ಯಾಯ ದಿವ್ಯರೂಪಧರಾಯ ಚ ಸದೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೆ ಅಂತ. ತುಂಬ ವಿಶಿಷ್ಟವಾದ ಮಂತ್ರ. ಯಾರು ಈ ಮಂತ್ರ ಉಪಾಸನೆ ಮಾಡ್ತಾರೋ, ಮಂತ್ರವನ್ನು ಹೇಳ್ಕೊಳ್ತಾರೋ, ಅನುಸಂಧಾನ ಮಾಡ್ತಾರೋ ಅವರಿಗೆ ದತ್ತಾತ್ರೇಯನಿಂದಾಗಿ ಮನಸ್ಸಿಗೆ ಒಂದು ದಿವ್ಯವಾದ ಸಮಾಧಾನ. ಅದು ಬೇರೆ ಯಾರೋ ತಂದುಕೊಟ್ರೆ ಆಗೋಲ್ಲ, ಯಾವುದೋ ವಸ್ತುವಿನಿಂದ ಲಭ್ಯವಾಗೋದಿಲ್ಲ, ಅಥವಾ ಇನ್ಯಾವುದೋ ಒಂದು ಅಧಿಕಾರ ಇವುಗಳಿಂದಲೂ ಲಭ್ಯವಾಗೋದಿಲ್ಲ. ಅಂಥ ವ್ಯಕ್ತಿಯಿಂದ, ಅಧಿಕಾರದಿಂದ, ಸಂಪತ್ತಿನಿಂದ ಲಭ್ಯವಾಗದೇ ಇರತಕ್ಕಂಥ ಒಂದು ಮನಸ್ಸಿನ ಸಮಾಧಾನ ಈ ಮಂತ್ರದಿಂದ ಸಿಗುತ್ತೆ. ಅದು ದತ್ತಾತ್ರೇಯರ ಕೃಪೆ ಮಾಡಿದ್ರೆ ಹಾಗೆ ಮನಸ್ಸಿನ ಉನ್ನತಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ತಾವು ಈ ಮಂತ್ರವನ್ನು ಈ ವಾರದಲ್ಲಿ ಹೇಳ್ಕೊಳ್ಳಿ. ಎಲ್ಲ ರಾಶಿಯವರು ಹೇಳಬಹುದು, ಹೇಳಿ
ಹೆಚ್ಚಿನ ಅನುಕೂಲ ಆಗುತ್ತೆ. ಇದು ಈ ಸರಿ ವಾರದ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.